ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ. ನಾನು ಆಧ್ಯಾತ್ಮಿಕ ಜೀವನಕ್ಕೆ ಬಂದ ಮೇಲೆ ಸುಮಾರು 3 ವರ್ಷಗಳ ಕಾಲ ಮಾಧ್ಯಮದಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿದ್ದೆ. ಆದರೆ ಇವತ್ತಿನ ದಿವಸ ನಾನು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟದ ಉದ್ದೇಶ ಏನು ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿ ಹಿಂದುಳಿದ ವರ್ಗಗಳಿಗೆ ಮತ್ತು ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದರು. ಇದಕ್ಕೆ 162 ಕೋಟಿಯನ್ನು ಖರ್ಚು ಮಾಡಿ ಈಗ ಆ ಸರ್ವೆಯನ್ನು ರದ್ದು ಮಾಡಿ ಹೊಸದಾಗಿ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾನು LG ಅವನೂರ್ ಅವರು ಈಸ್ ದಿ ಕರ್ತೃ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಇನ್ 1972 to 76 ಅವರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ ಮತ್ತು ಎಲ್ಲ ಕಮಿಷನ್ಗಳ ಮುಂದೆ ಹಿಂದುಳಿದ ವರ್ಗಗಳ ಪರವಾಗಿ ನಾನು ವಿಚಾರಗಳನ್ನು ಮಂಡನೆ ಮಾಡಿದ್ದೀನಿ. ನನಗೆ ಆಳವಾಗಿ ಸ್ವಲ್ಪ ಹಿಂದುಳಿದ ವರ್ಗಗಳ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇವತ್ತಿನ ದಿವಸ 2015ರಲ್ಲಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ರಿಪೋರ್ಟ್ ಏನಿದೆ, ಕಾಂತರಾಜ್ ಅವರ ರಿಪೋರ್ಟ್ನಲ್ಲಿ ಇರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇದ್ರ ಬಗ್ಗೆ ಟೋಟಲಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾಗಿದ್ದರೆ, ಇದೊಂದು ಅವೈಜ್ಞಾನಿಕ, ಸಾಕಷ್ಟು ಸ್ವಹಿತಕ್ಕಾಗಿ ಸೃಷ್ಟಿಯನ್ನು ಮಾಡಿದಂತಹ ಒಂದು ಆಯೋಗದ ವರದಿ ಇದು. ಮತ್ತು ಈಗಾಗಲೇ ಜಾತಿಯ ವೈಷಮ್ಯಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವೆ. ಹಿಂದುಳಿದ ವರ್ಗಗಳ ಒಟ್ಟು ಜಾತಿ ಇರ್ತಕ್ಕಂಥದ್ದು ಎಲ್ಲ ಆಯೋಗಗಳನ್ನು ಆವರೇಜ್ ಮಾಡಿದ್ರೆ ಕೇವಲ 80. ಸಿದ್ದರಾಮಯ್ಯನವರು ಕಾಂತರಾಜ್ ವರದಿನಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ಒಳಪಂಗಡಗಳನ್ನು ಸೇರಿಸಿ 1351. ಈಗಾಗಲೇ SC STನಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಒಳ ಮೀಸಲಾತಿಗೋಸ್ಕರವಾಗಿ ಮತ್ತೊಂದು ಸರ್ವೆ ಮಾಡ್ತಾ ಇದ್ದಾರೆ. ಏನು SC STಗೆ ರಿಸರ್ವೇಷನ್ಸನ್ನು ಕೊಟ್ಟಿದ್ರೋ ಅದನ್ನು ನನಗೆ ಭಾಗ ಮಾಡಿ ಅಂತೇಳಿ 101 ಜಾತಿಗಳ ಒಳಪಂಗಡಗಳು ಇವತ್ತಿನ ದಿವಸ ಗೊಂದಲವನ್ನು ಎಬ್ಬಿಸಿ ಅದಕ್ಕೆ ಪುನಃ 106 ಕೋಟಿ ಹಣವನ್ನು ಖರ್ಚು ಮಾಡಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ. ಈಗ ಹಿಂದುಳಿದ ವರ್ಗಗಳಲ್ಲಿ ನಾವಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳೇ ಒಂದು 50-60 ಜಾತಿ ಇದ್ದೀವಿ. ಇದರಲ್ಲಿ ಒಳಪಂಗಡಗಳು ಸರ್ವೆ ಮಾಡೋದಾದರೆ 1351 ಕ್ಯಾಸ್ಟನ್ನು ನೀವು ಸರ್ವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಮಾಡಿದ್ರಿ ಅಂತ ಹೇಳ್ತಿರಲ್ಲ. ಈ 1351ಕ್ಕೆ ಮೀಸಲಾತಿಯನ್ನು ಹಂಚೋದಕ್ಕೆ ಸಾಧ್ಯ ಇದೆಯಾ? ಆದರೆ ಏನಿವತ್ತು SC STನಲ್ಲಿ ನಡೀತಾ ಇದೆಯೋ ಗೊಂದಲ, ಅದೇ ರೀತಿ ಎಲ್ಲ ಜಾತಿಗಳಲ್ಲಿಯೂ ಸಹ ಹಿಂದುಳಿದ ವರ್ಗಗಳು ಒಬ್ಬರಿಗೊಬ್ಬರು ಕುಸ್ತಿ ಮಾಡೋದಕ್ಕೆ ನಾಂದಿಯನ್ನು ಮಾಡಿಕೊಟ್ಟಿದ್ದೀರಾ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ನೀವೇ ತೋರಿಸಿದ್ದೀರಾ. SC STನಲ್ಲಿ ಒಳ ಮೀಸಲಾತಿಗೋಸ್ಕರವಾಗಿ ಸರ್ವೆ ಮಾಡಿ ಕಮಿಷನನ್ನು ಮಾಡಿ ಹಂಚ್ತಾ ಇದ್ದೀರಾ. ಈಗ 1351 ಜಾತಿಗಳ ನೀವು ಸರ್ವೆಯನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಕಟ ಮಾಡಿದ್ದೀರಾ. ಈಗ ಇವರೆಲ್ಲರೂ ಸಹ ಅವರ ಹಕ್ಕಿಗಳಿಗೋಸ್ಕರ ಒಳ ಮೀಸಲಾತಿಯನ್ನು ಹೇಗೆ ನೀವು ಹಂಚ್ತೀರಾ 1351ಕ್ಕೆ? ಇದು ಮುಖ್ಯವಾದಂಥ ಪ್ರಶ್ನೆ. ನಾನು ಈ ವಿಷಯವನ್ನು ಇವತ್ತಲ್ಲ, 2015ರಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಾಗಿದ್ದರೆ ಇದನ್ನು ರೈಸ್ ಮಾಡಿದ್ದೆ. ಕೌನ್ಸಿಲ್ನಲ್ಲಿ ರೈಸ್ ಮಾಡಿ ಹಲವಾರು ವಿಚಾರಗಳನ್ನು, ಈ ರೀತಿ ಜಾತಿಗಳನ್ನು ಈಗಾಗಲೇ ವೈಷಮ್ಯ ಇದೆ, ಜಾತಿಗಳು ಒಗ್ಗೂಡ್ತಾ ಇದ್ದೀವಿ ನಾವು ಹಿಂದುಳಿದ ವರ್ಗದವರು, ಅದನ್ನು ನೀವು ತಿರ್ಗ ಒಳಪಂಗಡಗಳನ್ನು ಮಾಡಿ
ಒಳಪಂಗಡಗಳು ಕಿತ್ತಾಡೋ ರೀತಿ ಮಾಡಬೇಡಿ, ಒಂದು ಜಾತಿನಲ್ಲೇ ಜಾತಿ ಕಿತ್ತಾಡೋದು ಮಾಡಬೇಡಿ ಅಂಥೇಳಿ ಹಲವಾರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಅವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು, ಆಂಜನೇಯನವ್ರಿಗೆ, ಕಾಂತರಾಜ್ಗೆ ಬಿ ಜೆ ಪುಟ್ಟಸ್ವಾಮಿನ ಕರೆದು ಮಾತಾಡಿ ಈ ರಿಪೋರ್ಟ್ನ ಅವರು ಭಾಳ ತಾಂತ್ರಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರು. ಅದನ್ನು ಮೀಟಿಂಗ್ ಮಾಡಿದಾಗ ನಾನು ಈ ವಿಚಾರಗಳನ್ನು ಅಲ್ವಾ ಇವತ್ತೇನು ನಾನು ಕೊಟ್ಟಿದ್ದೀನಿ ತಮಗೆ ಇದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ. ಆಗ ಕಾಂತರಾಜ್ ಅವರು ಹೇಳಿದ್ರು, ನನ್ನ ಆರ್ಗ್ಯುಮೆಂಟನ್ನು ಒಪ್ಪಿದ್ರು ಅವರು. 1351 ಜಾತಿಗೆ ಸರ್ವೇನ ಮಾಡಿ ವಿಂಗಡಿಸೋದು ಹೇಗೆ, ಇದನ್ನು ರಿಸರ್ವೇಷನ್ನು ಹೇಗೆ ರಿಸರ್ವ್ ಮಾಡಿಸ್ತೀರಾ, 10% ಒಂದು ವರ್ಗಕ್ಕೆ ಕೊಡ್ತೀರಾ ನೀವು, 10%ನಲ್ಲಿ 80 ಜಾತಿ ಸೇರಿಸಿ 80 × 10 ಅಂದರೆ 800 ಜಾತಿಗಳಾಗ್ತದೆ, ಹೇಗೆ ಡಿವೈಡ್ ಮಾಡ್ತೀರಾ ಅದನ್ನು? ಈ ಥರ ಪ್ರಶ್ನೆಗಳು ಬಂದು ಆಗ ಕಾಂತರಾಜ್ ಹೇಳಿದ್ರು, ನಾವು 22 ಕೋಟಿ ಖರ್ಚು ಮಾಡಿ ಇದನ್ನು ಫಾರ್ಮನ್ನು ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ಅಬ್ಜೆಕ್ಷನ್ ಮಾಡಬೇಡಿ, ರಿಸರ್ವೇಷನನ್ನು ಅಲಾಟ್ ಮಾಡುವಾಗ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ನನ್ನನ್ನು ಇದುವರೆಗೂ ಅವರು ಮಾತಾಡಿಸ್ಲಿಲ್ಲ, ಆದರೆ ಅನೌನ್ಸ್ ಮಾಡಿದ್ರು. ಒಂದು ರಿಪೋರ್ಟನ್ನು ವರದಿಯನ್ನು ಕೊಡಬೇಕಾಗಿದ್ದರೆ LG ಯಾವನೂರವರು, ತಾವೆಲ್ಲ ಈ ಚಿಕ್ಕ ವಯಸ್ಸು ನೋಡಿಲ್ಲ, ಇಲ್ಲಿ ನೋಡಿ, ಇದು LG ಯಾವನೂರವ್ರ ರಿಪೋರ್ಟು. ಇಂಥ 5 ವಾಲ್ಯೂಮನ್ನು ಕೊಟ್ಟಿದ್ದಾರೆ ಅವರು. ಸುಮಾರು 4,500 ಸಾವಿರ ಪುಟಗಳಿರತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಇವರು ವೆಂಕಟಸ್ವಾಮಿ ಕಮಿಷನ್ಸ್ ಅವರು ಸಹ 4-5 ವಾಲ್ಯೂಮ್ನಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 1 ಕೋಟಿ ಒಳಗಡೆ. ಆದರೆ 162 ಕೋಟಿ ಖರ್ಚು ಮಾಡಿ ಕೊಟ್ಟಿರ್ತಕ್ಕಂಥದ್ದು ವರದಿ. ಇದು ಒಂದು ಕತೆ ಬರೆದಿದ್ದಾರೆ. ಇದರಲ್ಲಿ PhD ಮಾಡಿರೋರು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕೋಡ್ ನಂಬರ್ ಕೊಟ್ಟಿದ್ದಾರೆ. ಕೋಡ್ ನಂಬರ್ ಕೊಟ್ಟು ನಾವು ನಂಬರ್ ಹಾಕಿದ್ದು ಇಂತಿದ್ದವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಇದರಲ್ಲಿ ಹಲವಾರು ಲೋಪದೋಷಗಳೇನು ಅಂತ ಹೇಳಿದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ಪೋನ್ ಮಾಡಬೇಕಾದ್ರೆ ಜನರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಮಾತನ್ನು ಹೇಳಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ಅವ್ರು ಯಾವುದಕ್ಕೆ ಹೇಳಿದ್ರು ಪೋಸ್ಟ್ಪೋನ್ ಮಾಡಿರೋದು? ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಕಾಲಂ 11(1) ಪ್ರಕಾರ ನಾವು ಸರ್ವೆ ಮಾಡಬೇಕು ಪುನಃ ಮುಂದಕ್ಕೆ, 10 ವರ್ಷ ಆಗೋಗ್ಬಿಟ್ಟದೆ, ಅಂಕಿಅಂಶಗಳು ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಲ್ಲೇನು ಹೇಳ್ತಾರೆ? ದಿ ಸ್ಟೇಟ್ ಗೌರ್ಮೆಂಟ್ ಮೇ ಅಟ್ ಎನಿ ಟೈಮ್ ಆ್ಯಂಡ್ ಶೆಲ್ at the expiry of 10 years from the coming into force of this act and every succeeding period of 10 years thereafter undertake revision of the list with a view important to excluding from such list those classes who have ceased to be backward class or for inclusion in such list new backward classes ಅಂತ ಹೇಳಿದ್ರು. ಇದರ ಅರ್ಥ ಏನು? ಇವತ್ತು 1994ರಲ್ಲಿ ಸರ್ವೆ ಆಗಿದೆ, ಅಲ್ಲ ಇದು ಹಿಂದುಳಿದ ವರ್ಗಗಳ ಆಯೋಗದ ರಿಪೋರ್ಟ್, ರಿಸರ್ವೇಷನ್ ಬಂದಿದೆ. ಇವತ್ತು 30 ವರ್ಷ ಆದಮೇಲೆ ಯಾವ್ಯಾವ ಜಾತಿ ಎಷ್ಟೆಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ ಅವ್ರನ್ನ ನೀವು ಇದರಿಂದ ಹಿಂದುಳಿದ ವರ್ಗಗಳಿಂದ ಹೊರಗಡೆ ಯಾಕೆ ಹೆಚ್ಚಿಗೆ ತೊಗೊಂಡಿರ್ತಕ್ಕಂಥವ್ರನ್ನ, ಬ್ರಾಹ್ಮಿಣ್ಸ್ ಇರ್ಬೋದು, ಲಿಂಗಾಯಟ್ಸ್ ಇರ್ಬೋದು, ಒಕ್ಕಲಿಗರಿರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾರು ಈ ರಿಸರ್ವೇಷನಿಂದ ಸಫರ್ ಮಾಡಿದ್ದಾರೆ, ವಿ ಆರ್ ಸಫರ್ಡ್ ಫ್ರಮ್ ದಿ ರಿಸರ್ವೇಷನ್, ದೇ ಮೇ ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಅಂತ ಹೇಳಿದಾರಲ್ವಾ. ಇದರ ಪರ್ಫಾರ್ಮೆನ್ಸನ್ನು ಸಿದ್ದರಾಮಯ್ಯನ ಈ ಪರ್ಫಾರ್ಮೆನ್ಸು 1993ರಿಂದ 2015ರವರೆಗೆ ಯಾವ್ಯಾವ ಜಾತಿ ಎಷ್ಟೆಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ ಅಂತಕ್ಕಂಥ ಪರ್ಫಾರ್ಮೆನ್ಸ್ ರಿಪೋರ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ದಿ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಕಾರ್ಡಿಂಗ್ ಟು ದಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಟರ್ಮ್ಸ್ ಆಫ್ ರೆಫರೆನ್ಸ್. 30 ವರ್ಷದಲ್ಲಿ ಯಾರು ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಲ್ಲ. ಅದ್ರ ಮೇಲೆ ನೀವು ಯಾರಿಗೆ ಪ್ರಮೋಷನ್ ಕೊಡಬೇಕು, ಸೇರಿಸ್ಬೇಕು, ಯಾರನ್ನ ತೆಗಿಬೇಕು, ಯಾರನ್ನ ಸೇರಿಸ್ಬೇಕು ಅಂತಕ್ಕಂಥದ್ದು ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಇರ್ತಕ್ಕಂಥದ್ದು. ಇವರು ಅದೇನೂ ಮಾಡಲಿಲ್ಲ. ಏನೂ ಮಾಡ್ದಲೇ ಯಾರಿಗೆ. ಆಮೇಲೆ ಇದನ್ನು ತಮಗೆ ಇನ್ನೊಂದು ಹೇಳ್ತೀನಿ, ಅದನ್ನು ಮಾಡಬೇಕಾದ್ರೆ ಏನೇನು ಬೇಕು ಅಂತ ಅಂದರೆ, ಇದರಲ್ಲಿ ರಿಪೋರ್ಟ್ ಮಾಡಿದ್ದಾರೆ, ಪ್ರತಿ ಒಂದು ಜಾತಿನಲ್ಲಿ ಕ್ಲಾಸ್ 1 ಆಫೀಸರ್ ಎಷ್ಟು, ಕ್ಲಾಸ್ 2 ಆಫೀಸರ್ ಎಷ್ಟು, ಕ್ಲಾಸ್ 3 ಆಫೀಸರ್ ಎಷ್ಟು, ಕ್ಲಾಸ್ 4 ಆಫೀಸರ್ ಎಷ್ಟು ಅಂತ ಹೇಳ್ಬಿಟ್ಟು 600 ಆಯೋಗದಲ್ಲಿ ಮಾಡಿದ್ದಾರೆ. ಅದೇ ರೀತಿ
ವೆಂಕಟಸ್ವಾಮಿ ಕಮಿಷನ್ಸ್ ರಿಪೋರ್ಟ್ನಲ್ಲಿ, ಏಕೆ ನಾನು ವಿತೌಟ್ ರೆಕಾರ್ಡ್ಸ್ ಯಾವತ್ತೂ ಮಾತಾಡಿಲ್ಲ ನೋಡಿ. ಇದು ವೆಂಕಟಸ್ವಾಮಿ ಕಮಿಷನ್ಸ್ ರಿಪೋರ್ಟ್ ನೋಡಿ ನೀವೇನೆ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆಫೀಸರ್ಸ್ ಪ್ರತಿ ಜಾತಿಗೂ ಹಾಕಿದ್ದಾರೆ. ಇದರಲ್ಲಿ ಎಲ್ಲಿದೆ ಈ ರೀತಿಯ ಕ್ಲಾಸ್ 1, ಕ್ಲಾಸ್ 2 ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿರೋದು? ಎಲ್ಲ ಗೌಪ್ಯವಾಗಿಟ್ಟಿದ್ದಾರೆ. ಗೌಪ್ಯವಾಗಿಟ್ಟು ನಾವು ನಂಬರ್ ಹಾಕಿದ್ದೀವಿ, ಆ ನಂಬರ್ ಮೇಲೆ ಮೀಸಲಾತಿಯನ್ನು ಹಂಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೆಯ ಫ್ರಾಡ್. ಸಿದ್ದರಾಮಯ್ಯನವರ ರಿಪೋರ್ಟ್ನಲ್ಲಿ, ಕಾಂತರಾಜ್ ರಿಪೋರ್ಟ್ನಲ್ಲಿ